ಅಂದ್ರೆ ರಾಜ್ಯ ನಾವು ಎಲ್ಲಿ ಹೇಳಿದೀವಿ ರಾಜ್ಯ ಅಂತ ನಾವೆಲ್ಲೂ ಹೇಳಿಲ್ಲ. ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಪ್ರತಿಯೊಂದು ಕೆಲಸಕ್ಕೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥದ್ದು ಅವರು ಮಾಡ್ತಾ ಇದ್ದಾರೆ. ಅದು ಒಂದು ಪದ್ಧತಿ ಆಗಿದೆ ಅವರದ್ರಲ್ಲಿ. ನಾವು ಹೇಳಿದ್ದೀವಿ, ಇದು ನಾವು ಯಾವುದೇ ರೀತಿ ರಾಜ್ಯ ಸರ್ಕಾರದ ಮೇಲೆ ಯಾವುದೇ ಆರೋಪ ಹಾಕಿಲ್ಲ. ಇದು ನಮ್ಮ ಕೇಂದ್ರ ಸರ್ಕಾರದ ಕೆಲಸ, ನಾವು ಮಾಡ್ತೀವಿ. ನಮ್ಮ ಸಚಿವರಲ್ಲಿ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಮತ್ತು ಇದು ನಮ್ಮ ತಂಬಾಕು ಮಂಡಳಿಯನ್ನು ಕೂಡ ಇವತ್ತು ಸರಿಯಾದ ನಿರ್ಧಾರ ತಗೊಳ್ಳೋದ್ರಲ್ಲಿ ನಾವು ಒತ್ತಾಯಿಸ್ತೀವಿ ಅಂತ ನಮಗೆ ವಿಶ್ವಾಸ ಇದೆ. ಈಗಾಗಲೇ ಈ ಏನು ಟ್ಯಾಕ್ಸ್ ಬಂದಿದೆ GSTಯಲ್ಲಿ 40%, ಜೊತೆಗೆ ಇನ್ನೊಂದು ಸೆಸ್ ಬಂದಿದೆ, ಅದನ್ನ ಪುನಃ ಪರಿಶೀಲನೆ ಮಾಡಬೇಕು ಅಂತ ನಾವು ಮಾನ್ಯ ಹಣಕಾಸಿನ ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾವು ಬೇಡಿಕೆಯನ್ನು ಕೊಟ್ಟಿದ್ದೀವಿ. ನಾವು ಮತ್ತು ಎಲ್ಲ ಆಂಧ್ರ MP ಗಳು ಅದನ್ನ ಪುನಃ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತು ಅದಕ್ಕೆ ಏನು ಸೂಕ್ತ ಏನು ಪರಿಹಾರ ಕೊಡಬೇಕಾಗಿದೆ ಅದು ಕೊಡ್ತಾರೆ. ಆದರೆ ಒಂದು ತಂಬಾಕು ಒಂದು ಹಾನಿಕಾರಕ ಅಂತ ಒಂದು ಬೆಲೆ ಮತ್ತು ನಂತರ ಅದು ಮಾಡುವಂಥದ್ದೆಲ್ಲ ವಸ್ತುಗಳು ಹಾನಿಕಾರಕ ಅಂತ ಸಮಾಜಕ್ಕೆ ಒಂದು ಸೂಕ್ತವಾದಂಥ ತೆರಿಗೆ ಇರಲೇಬೇಕು. ಅದಿರುತ್ತೆ, ಆದರೆ ಅದು ಸೂಕ್ತವಾದಂಥ ಒಂದು ರೇಟಲ್ಲಿ ಕೊಡ್ತಾರೆ ಅಂತ ಈಗಾಗಲೇ ಹೇಳಿದ್ದಾರೆ. ಆದರೆ ಈ ಕಡೆ ಆ ಟ್ಯಾಕ್ಸು ಗ್ರಾಹಕರ ಮೇಲೆ ಇರ್ತಕ್ಕಂಥದ್ದು ಇವರು ಏನು ಸಿಗರೇಟ್ ಉತ್ಪಾದನೆ ಮಾಡುವಂಥದ್ದು ಕಂಪನಿಗಳಿದ್ದಾರೆ ಅವ್ರ ಮೇಲೆ ಇಲ್ಲ. ಸೊ ಇಲ್ಲಿ ಇವರು ಏನಕ್ಕೆ ನಿರ್ಧಾರ ತಗೊಂಡಿದ್ದಾರೆ ಅಂತ ನಾವೆಲ್ಲರೂ ಅವ್ರನ್ನ ಪ್ರಶ್ನೆ ಮಾಡಿದ್ದೀವಿ. ಮತ್ತು ಇವತ್ತು ಸಾಯಂಕಾಲ ಒಳಗಡೆ ಜಿಲ್ಲಾಧಿಕಾರಿಗೆ ಒಂದು ಸೂಕ್ತ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಇವತ್ತು ನಿನ್ನೆ ನಾವು ಕಟ್ಟೆಮಲವಾಡಿಗೆ ಭೇಟಿ ಕೊಟ್ಟಿದ್ವಿ. ಅಲ್ಲಿ ರೈತರೆಲ್ಲ ಹೇಳಿದ್ದು 2 ದಿನ ಆದರೂ ನಡೀಲಿ, ಯಾಕಂದರೆ ಇರೋವಂಥದ್ದು ಸ್ಟಾಕ್ ಆದರೂ ಅದರ ಮಾರಾಟ ಆಗಲಿ ಅಂತ. ಈಗಾಗಲೇ ಅವರು ಬೇರೆ ಬೇರೆ ಒಂದು ಅಭಿಪ್ರಾಯಗಳು ಕೊಟ್ಟಿದ್ದಾರೆ. ಅದೆಲ್ಲನೂ ಕೂಡ ಪರಿಶೀಲನೆ ಮಾಡಿ ಸೂಕ್ತ ಒಂದು ನಿರ್ಧಾರ ತಗೊಳ್ಳಿಕ್ಕೆ ನಾವು ಸಿದ್ಧ ಆಗಿದ್ದೀವಿ. ಅದಾದ ನಂತರ ಇವತ್ತು ಪಿಯೂಷ್ ಗೋಯಲ್ ಅವ್ರನ್ನ ಭೇಟಿ ಆಗಬೇಕಾಗಿದೆ. ಇಲ್ಲಿ ಇರ್ತಕ್ಕಂಥ ಎಲ್ಲ ಸಂಗತಿಗಳನ್ನು ಅವ್ರಿಗೆ ಮಂಡನೆ ಮಾಡಬೇಕಾಗಿದೆ. ರೈತರ ಜೊತೆಗೆ ನಮ್ಮ ಶಾಸಕರ ಜೊತೆಗೆ ಆ ಒಂದು ಕೆಲಸ ಆಗುತ್ತೆ ಅಂತ ನಾವು